ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಾಲದ ಸುಳಿಯಿಂದ 2 ಪ್ರತ್ಯೇಕ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಶಂಕರ್ ಗುಳೇತ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ್ರು, ಅಥಣಿ ಹಾಗೂ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಸಾಲದ ಸುಳಿಯಿಂದ 2 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ರೇಖಾ ಪಾಟೀಲ್ ಹಾಗೂ ಭೀಮಾ ಎಂಬುವರು ನನಗೆ ಸಾಲ ಮರಳಿಸುವಂತೆ ಕಿರುಕುಳ ಕೊಡ್ತಾ ಇದ್ರು. ಅಥಣಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದಿದ್ದಾರೆ. 9:45 ಈ ಸಮಯದಲ್ಲಿ ನಮ್ಮ ನಿಪ್ಪಾಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಕ್ಕೋಳ್ ಗ್ರಾಮದ ಹೊರವಲಯದಲ್ಲಿ ಒಂದು ಕೊಲೆಯಾಗಿದೆ ಅನ್ನುವಂಥ ಮಾಹಿತಿ ನಮ್ಮ ಪೊಲೀಸ್ ಠಾಣೆಗೆ ಬರುತ್ತೆ. ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಮನೆ ಒಳಗಡೆ 2 ದೇಹಗಳು ರಕ್ತಸಿಕ್ತವಾಗಿ ಬಿದ್ದಿರ್ತವೆ. ಅವರ ಮನೆಯ ಅಕ್ಕಪಕ್ಕದವರಿಗೆ ಕರೆದು ಕೇಳಿದಾಗ ಇದು ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಮೃತರಾಗಿದ್ದಾರೆ ಅಂತ. ಸೊ ಮೃತರಾದವ್ರ ಬಗ್ಗೆ ವಿಚಾರಿಸಲಾಗಿ ಮೃತರಾದವರು ಮಂಗಳ ಸುಕಾಂತ್ ನಾಯಕ್ 45 ವರ್ಷ ಮತ್ತು ಅವಳ ಮಗ ಪ್ರಜ್ವಲ್ ಸುಕಾಂತ್ ನಾಯಕ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಮನೆಯಲ್ಲಿ ಮತ್ತೆ ಬೇರೆ ಯಾರ್ಯಾರು ಇರ್ತಾರೆ ಅಂತ ಒಂದು ವಿಚಾರಣೆ ಕೇಳಿದಾಗ ಮತ್ತೊಬ್ಬಳು ಮಗಳು ಇರ್ತಾಳೆ, ಅವಳು ಅಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನಮಗೆ ಸ್ವಲ್ಪ ಈ ವಿಚಾರ ಗಾಬರಿ ಆಗಿರುವಂಥ ವಿಚಾರ ಆಗಿರುತ್ತೆ. ಆ ಮತ್ತೊಬ್ಬ ಹೆಣ್ಣು ಮಗು ಏನಾಯಿತು ಅನ್ನೋಂಥ ಒಂದು ಇದರಲ್ಲಿ ಚಿಂತೆಯಲ್ಲಿ ತಕ್ಷಣ ನಾವು ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯ ಮೇಲ್ವಿಚಾರಣೆ ನಾವು ಇಟ್ಕೊಂಡು ಒಂದು 3 ತಂಡಗಳನ್ನ ಮಾಡಿ ನಾವು ಜಿಲ್ಲೆಯ ಬೇರೆ ಬೇರೆ ಭಾಗಕ್ಕೆ ಕೊಡ್ತೀವಿ. ಒಂದು ಟೀಮು ಸಂಕೇಶ್ವರ ಕಡೆ ಹೋಗುತ್ತೆ, ಇನ್ನೊಂದು ಟೀಮು ಆ ಕಡೆ ಅಥಣಿ ಭಾಗಕ್ಕೆ ಹೋಗುತ್ತೆ, ಇನ್ನೊಂದು ಟೀಮು ಮಹಾರಾಷ್ಟ್ರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.